ಅಲ್ರಿ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ವಿಜೇಂದ್ರನ ಸಂಪರ್ಕ ಮಾಡಿಲ್ಲ ಅಂತ ಅನ್ವರ್ ಮಣಿಪಾಟಿ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ವಿಜೇಂದ್ರ ಅವ್ರನ್ನ ಸಂಪರ್ಕನೂ ಮಾಡ್ಯಾರೋ ಮಾಡಿಲ್ಲ ಅದು ಮತ್ ಬೇರೆ. ಒಂದು ಮಾತನ್ನು ಹೇಳ್ತೀನಿ, ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿದವರು ಕಾಂಗ್ರೆಸ್ ನಾಯಕರಿದ್ದಾರೆ. ಕಾಂಗ್ರೆಸ್ ನಾಯಕರ ಮೇಲೆ ಇರ್ತಕ್ಕಂಥ ಆಪಾದನೆಯನ್ನ ನೀವು ಹಿಂಪಡಿಬೇಕು, ಹೇಳಿಕೆ ಕೊಡ್ಬೇಡ್ರಿ ಅಂತ ಇವ್ರು ಹೋಗಿ ದುಡ್ಡು ಕೊಡಕ್ಕಾಗತ್ತ? ವಿಚಾರ ಬೇಕಲ್ಲ, ಇದಕ್ಕೂ ಒಂದು ಮಾತು ಬೇಕಲ್ಲ. ಈಗ ನಿಮ್ಮೆಲ್ಲಿರ್ತಕ್ಕಂಥ ಆಪಾದನೆಗೆ ನಾನೇ ಯಾಕೆ ಸಪೋರ್ಟ್ ಮಾಡ್ಬೇಕು? ಅದು BJP ಸಪೋರ್ಟ್ ಮಾಡೋಕ್ಕಾಗತ್ತ? ಇದು ಸುಳ್ಳು ಆರೋಪವನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಭಾಗಿಯಾದವರು ಯಾರ್ಯಾರಿಲ್ಲ? ನಿಮ್ಮ ಸಚಿವರೇ ಇದ್ದಾರೆ, ನಿಮ್ಮ ಶಾಸಕರೇ ಇದ್ದಾರೆ. ಅವ್ರನ್ನ ತೆಗೆದಾಕ್ತೀರಾ? ಅವ್ರನ್ನ ತೆಗೆದಾಕ್ತಾರೆ ಇವರು ಅಸಂವಿಧಾನಿಕ. ಅಸಂವಿಧಾನಿಕ ಹೆಂಗಾಗುತ್ತೆ ರೀ? ನಮ್ಮ ಹಕ್ಕನ್ನು ನಾವು ಕೇಳಕ್ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಹಕ್ಕದು, ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕು. ಅಂದ್ರೆ ಯಾರು ಕೇಳಬಾರ್ದು ಅಂದಂಗೆ ಆತಲ್ಲ, ಯಾವುದು ಕೇಳಬಾರ್ದು. ಎಲ್ಲರೂ ಯಾರು ಬೇಡಿಕೆ ಇಡ್ತಾರ ಅವ್ರೆಲ್ಲರೂ ಅಸಂವಿಧಾನಿಕ ಆಗಿಬಿಡ್ತಾರ. ಕೊಡ್ತಿದ್ರೆ ಕೊಡ್ತೀನಿ ಅಂತ ಹೇಳ್ಬೇಕು, ಕೊಡದೇ ಇದ್ರೆ ಕೊಡದೇ ಇಲ್ಲ ಅಂತ ನೇರವಾಗಿ ಹೇಳ್ಬಿಡಬೇಕು. ಸುಮ್ಮನೆ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿ ಈಗ ಮತ್ತೆ ಅವ್ರಿಗೆ ಏನಪ್ಪಾ ಅಂದ್ರೆ ಅಸಂವಿಧಾನಿಕ ನಿಮ್ಮದು ಬೇಡಿಕೆ ಅಂತ ಹೇಳಿಕೆ ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂಥದ್ದಲ್ಲ ಅನ್ನೊಂದು ಮಾತನ್ನು ಕೂಡ ನಾನು ಹೇಳಿಕ್ ಬಯಸ್ತೀನಿ. ಇದ್ದಾಗ ಮುಂಚೂಣಿ, ಈಗ ಅವ್ರ ಸರ್ಕಾರ ಇದ್ದಾಗ ಸ್ತಬ್ಧ. ಇಂಥ ಒಂದು ನೀತಿ, ಅದರಿಂದ ಅವ್ರದ್ದು ಏನೋ ನೀತಿ ಇಲ್ಲ, ನಮ್ಗೇನ ಸಂಬಂಧ ಇಲ್ಲ. ಅವ್ರ ಹೋರಾಟ ಅವರಿಂದ ಅವ್ರು ಮಾಡ್ಲಿ, ಅದಕ್ಕೆ ನಮ್ದೇನಿದೆಯಲ್ಲ. ಆದ್ರೆ ನೀ ಹೇಳಿಕೆ ಕೊಟ್ಟಿದ್ರೆ ಅದನ್ನ ಖಂಡಿಸ್ತೀನಿ, ಲಾಠಿ ಚಾರ್ಜ್ ಕೂಡ ಖಂಡಿಸ್ತೀನಿ. ಇಲ್ಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತೆ ಅಲ್ಲಿ ತಹಸೀಲ್ದಾರ್ ಇದ್ದಾರೆ, ಗ್ರೇಡ್ 2 ತಹಸೀಲ್ದಾರ್ ಈಶ್ವರ್ ಗಡ್ಡಿ ಅವರು ಇದ್ದಾರೆ. ಆ ವಿಡಿಯೋದಲ್ಲಿ ಇದೆ ಅಲ್ಲ, ವಸೂಲಿ ಮಾಡಿದ್ದಾರೆ ಹಣವನ್ನ, ಸಹೋದ್ಯೋಗಿ ನೌಕರರಿಂದ ವಸೂಲಿ ಮಾಡಿದ್ದಾರೆ. ಅವರಿಗೆ ಬೈದು ಜಬರಿಸಿ ಅಥವಾ ಹೆದರಿಸಿ ಅವ್ರ ಕಡೆಯಿಂದ ವಸೂಲಿ ಮಾಡಿದ್ದಾರೆ. ನಾವು ಲೋಕಾಯುಕ್ತರು ಕೊಡ್ಬೇಕಂತೇಳಿ ವಸೂಲಿ ಮಾಡಿದ್ದಾರೆ. ಅದು ಲೋಕಾಯುಕ್ತರು ಕೊಟ್ಟರೆ ಬಿಟ್ರೆ ಗೊತ್ತಿಲ್ಲ. ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದು ತನಿಖೆ ಆಗ್ಲಿ ಅಂತ. ಈ ಒಂದು ವಿಷಯದ ಬಗ್ಗೆ ತನಿಖೆ ಆಗ್ಬೇಕು. ಯಾಕಂದ್ರೆ ಪಾಪ ನೌಕರಸ್ಥರನ್ನ ವಸೂಲಿ ಮಾಡಿ ಇದನ್ನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದು ಕಾರಣೀಭೂತರು ಯಾರಂದ್ರೆ ಈಗ ವಸೂಲಿ ಮಾಡಿದ್ರು ಈಶ್ವರ್ ಗಡ್ಡಿ ಕೈ ಕೊಟ್ಟಿನ ಅಂತ ಹೇಳಿದಾರಲ್ಲ, ಅವರೇ ಹೇಳಿದ್ದಾರೆ. ಅವ್ರ ಸಹೋದ್ಯೋಗಿ ನೌಕರರವರು, ಅದೇ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅದ್ರಿಂದ ತನಿಖೆ ಆಗ್ಲಿ, ತಾನೇ ಹೊರಗೆ ಬರುತ್ತೆ. ಅದು ಯಾರು ತಗೊಂಡ್ರು, ಎಷ್ಟು ಕೊಟ್ರು, ಯಾರಿಗೆ ಒಯ್ದು ಮುಟ್ಟಿಸಿದ್ರು. ಇದು ಈಗ ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಬಹುಶಃ ಇದು ಹಪ್ತ ವಸೂಲಿ ಮಾಡ್ತಕ್ಕಂಥದ್ದೇ ಇದು. ಈ ರೀತಿ ಮಾಡ್ತಾರಂದ್ರೆ ಮತ್ತೆ ಇದು ಹಪ್ತ ವಸೂಲಿ ಮಾಡೋದಲ್ಲದೆ ಮತ್ತಿನ್ನೇನು ದಂಡ ಇದು. ಹೌದು, DC ಅವರಿಗೆ ನಾನು ಕಳೆದ 3 ದಿವಸದಿಂದನೂ ಫೋನ್ ಮಾಡೀನಿ. ಅವ್ರ ಫೋನ್ ರಿಸೀವ್ ಮಾಡಿಲ್ಲ. ಅವ್ರ PAಗಳು ಎತ್ತಿದಾಗ ಅವ್ರಿಗೆ VC ಇದ್ದಾರೆ ಅಂದ್ರು. ಆಮೇಲೆ ಮುಗಿದ ಮೇಲೆ ಮಾತಾಡ್ಸ್ರಿ, ವಿಷಯ ಬಹಳ ಅರ್ಜೆಂಟ್ ಐತೆ ಅಂತನೂ ಹೇಳೀನಿ. ಯಾಕಂದ್ರೆ ಅವ್ರ ಇಲಾಖೆಗೆ ಅವ್ರ ಕೆಳಗಡೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ಅವ್ರು ಯಾವಾಗ ಅವರು ರಿಸೀವ್ ಮಾಡಲಿಲ್ಲ ಅಂದಾಗ ನಮ್ಗೆ ಅನಿವಾರ್ಯ ಆಗ್ತದೆ, ಮಾಧ್ಯಮಕ್ಕೆ ಬರ್ಬೇಕಾಯ್ತು. ನೋಡ್ತೇನೆ ನಾನು ಇವತ್ತು ನಾಳೆ ದಿವಸ ಒಂದು ವೈಯಕ್ತಿಕ ದೂರು ಕೊಡೋದು, ಅಥವಾ ಅವ್ರು ಏನು ಸರ್ಕಾರ ಏನು ನಿರ್ಣಯ ತಗೊಳ್ತದೆ, ಇನ್ನು ಸದನದಲ್ಲಿನೂ ಅದು ವಿಷಯ ಪ್ರಸ್ತಾವನೆ ಆದರೆ ಆಗ್ಬೋದು. ಆದ್ದರಿಂದ ಈಗ ನೋಡಿ ಆಮೇಲೆ ನಿರ್ಣಯ ತಗೊಳ್ತು. ಇದ ಇನ್ನು ಎಲ್ಲಾ ಇಲಾಖೆಯಲ್ಲಿ ಇದೆ ಇದು. ಇದು ಬರೀ ತಹಸೀಲ್ ಆಫೀಸ್ ಅಲ್ಲ, ಪೊಲೀಸ್ ಇಲಾಖೆ, ಇನ್ನಿತರ ಇಲಾಖೆಯಲ್ಲೇ ಅದಾವ. ಎಸ್ಪೆಷಲಿ ಪೆನ್ಡ್ರೈವ್ ಅಂದ್ಬಿಟ್ಟೇನ ಬಹಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಂತದ್ ಏನೈತ್ರಿ ಪೆನ್ಡ್ರೈವ್ ಒಳಗೆ? ಅದ ಸಮಯ ಬಂದಾಗ ತೋರಿಸ್ತಾ ಅದನ್ನ ಬಿಡುಗಡೆ ಮಾಡ್ತೀವಿ. ಸಮಯ ಬಂದಾಗ, ಸಮಯ ಬರ್ಲಿ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ಐತೆ ಸರ್, ಮತ್ತೆ ಭ್ರಷ್ಟಾಚಾರ ಏನಾದ್ರು ವಿಡಿಯೋ ನಾವ್ ಅಂತದನ್ನ ಆದ್ರ ಅಂತ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ, ಇದನ್ನು ಮಾಡ್ತಿರ್ಲಿಲ್ಲ. ಅದನ್ನ ಅವ್ರಿಗೆ ಹೇಳ್ಬೇಕಂತ ಮಾಡಿದ್ ನಾನು. ಈ ರೀತಿ ನಿಮ್ಮ ಆಫೀಸಾಗ ನಡೆದ್ರೆ ಅವ್ರು ಯಾವ್ದಕ್ಕೂ ಕ್ಯಾರೆ ಅನ್ನೋದಕ್ಕೆ ನಾವು ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ. ಇವತ್ತವರೆಗೆ ನಾನು ಯಾವ ಮಾಧ್ಯಮದ ಮುಂದೆ ಬಂದಿಲ್ಲ. ಆಮೇಲೆ ಸುಳ್ಳು ಆಪಾದನೆಗಳನ್ನ ನಾನು ಎಂದೂ ತಂದಿಲ್ಲ, ತೊರೆದೂ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ ನನಗೆ. ಇದು ಅಂದ ತಕ್ಷಣ ಅಶ್ಲೀಲ ಅಂತಲ್ಲ, ಈಗ ಹಣ ತಗೊಳ್ಳುವಂಥದ್ದು, ಭ್ರಷ್ಟಾಚಾರ ಏನಾದ್ರು ಹಿಂಗ್ ವಸೂಲಿ ಮಾಡುವಂಥದ್ದು ಅಂತದ್ ಏನಾದ್ರು ಇವತ್ತಿನ ವಿಡಿಯೋದಲ್ಲಿ ಆಯ್ತು, ಅದು ಸಮಯ ಬಂದಾಗ ಏನೈತೆ ಅನ್ನೋದು ಕೊಡ್ತೀವಿ. ಅಶ್ಲೀಲದ್ದೇನೋ ಅದ್ರದ್ದೇನಲ್ಲ. ನಾವು
ಇಲ್ಲಿ ನಡೀತಕ್ಕಂಥ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಬಗ್ಗೆನೇ ಇರತಕ್ಕಂಥದ್ದು. ಹುನಗುಂದ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಬಗ್ಗೆನೇ ಇರತಕ್ಕಂಥದ್ದು, ಬೇರೆ ಯಾವುದೂ ಇಲ್ಲ. ಸುಮ್ಮನೆ ಅದು ನಾವ್ ಯಾಕೆ ಮಾತಾಡೋದು? ಲಾಸ್ಟ್ ಟೈಮ್ ಅಕ್ಟೋಬರ್ 20 ಲೋಕಾಯುಕ್ತರೇನೋ ಬಂದಿದ್ರು, ಅದ್ ಬಂದ ಮೇಲೆ ಏನಾಯ್ತು, ನನಗೆ ಒಂದು ವಾರದಿಂದ ಇದ್ರ ಮಾಹಿತಿ ಮುಂದೆ ಕೊರತೆ ಸಭೆ ಅಂತ ಏನೋ ಮಾಡಿದ್ರು. ಇಲ್ಲ. ಅದ್ರ ಬಗ್ಗೆ ನಾನು ಇರ್ಲಿಲ್ಲ, ಊರಲ್ಲಿ ಇರ್ಲಿಲ್ಲ. ನಾನು ಊರಿಂದ ಬಂದ್ಮೇಲೆ ನಾನು ಒಂದು 5ನೇ ತಾರೀಕು ಬೆಂಗಳೂರಿಗೆ ಬಂದೆ. ಆಮೇಲೆ ಒಂದ್ 2 ದಿವಸ ಅಲ್ಲೇ ಸ್ವಲ್ಪ ಹಗಲು ರಾತ್ರಿ ಜಟ್ಲಾಗಿರೋದು. ಅದಕ್ಕೆ ಮೀಡಿಯಾ ನೆಟ್ವರ್ಕ್